ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ರಂಗಭೂಮಿ ಕಲಾವಿದ, ನಿರ್ದೇಶಕ, ಗಂಭೀರ ಪಾತ್ರಕ್ಕೂ ಸೈ, ಹಾಸ್ಯ ಪಾತ್ರಕ್ಕೂ ಸೈ, ಚಿಂತಕ, ಲೇಖಕ ಸಿ.ಆರ್. ಸಿಂಹ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಅನುಭವದಲ್ಲಿ ಹೇಳ್ತೀನಿ, ವೃತ್ತಿ ನೀವು ಬಿಡೋವರೆಗೂ ನಿಮ್ಗೆ ಮುಂದಿನ ಗತಿ ಏನು ಅಂತ ನಿಮಗೆ ಕಾಣಿಸೋದೇ ಇಲ್ಲ. ನೀವು ಒಂದ್ಸಲಿ ಬಿಟ್ಟು ಬಿಡಿ, ಬಿಟ್ಟು ಬಿಟ್ಟ ಮೇಲೆ ನಿಮಗೆ ನಿಮ್ಮ ಶಕ್ತಿಗಳು ಏನೇನು ಅಂತ ಗೊತ್ತಾಗುತ್ತೆ. ಆಗ ಒಂದಲ್ಲ 4 ಮಾರ್ಗ ಸಿಗುತ್ತೆ. ಸ್ವಲ್ಪ ಕಷ್ಟಪಡಬೇಕಾಗ್ಬೋದು. ನಿಮ್ಮ ವೃತ್ತಿನಲ್ಲಿ ಬಹಳ ಕ್ಷೇಮವಾಗಿ ಸುರಕ್ಷಿತವಾಗಿ ಕಾಲ್ಚಾಚ್ಕೊಂಡು ಇದ್ಬಿಡೋದನ್ನ ಕಲ್ತಿರ್ತೀರಿ. ಅದರಿಂದ ಹೊಸ ದಾರಿ ಹಿಡಿದಾಗ ಸ್ವಲ್ಪ ಕಷ್ಟವಾಗ್ಬೋದು. ಆದ್ರೆ ಹೊಸ ದಾರಿ ಹಿಡಿಯುವ ಹುಮ್ಮಸ್ಸು ನಿಮ್ಮಲ್ಲಿದ್ರೆ ನೀವು ಪ್ರವೃತ್ತಿ ಏನ್ ಬೇಕೋ ಆ ವೃತ್ತಿನ ಹಿಡಿಯೋದಕ್ಕೆ ನೀವು ಈಗ ನಿಮ್ಗೆ ಅತೃಪ್ತಿ ಇದ್ರೆ ವೃತ್ತಿನ ಬಿಟ್ಬಿಡಿ. ನಮ್ಮ ತಾತ ಸಿ.ಎನ್. ಶಾಸ್ತ್ರಿಗಳು ಅಂತ ವಕೀಲರು, ಅವರು ನಾಟಕದಲ್ಲಿ ಪಾತ್ರಗೀತರ ಮಾಡ್ತಿರ್ಲಿಲ್ಲ, ಆದ್ರೆ ಅವ್ರಿಗೆ ಬರೆಯುವ ಒಂದು ಆಸ್ಥೆ ಇತ್ತು. ಅವರು ಮಕ್ಕಳ ನಾಟಕನ ಬರೆದು ನಮ್ಮ ಸುತ್ತಮುತ್ತ ಇದ್ದ 2-3 ರಸ್ತೆ ಹುಡುಗರನ್ನೆಲ್ಲ ಸೇರಿಸಿ ನಮ್ಮ ಜೊತೆ ಹುಡುಗರನ್ನೆಲ್ಲ ನಮ್ಕೆನಲ್ಲಿ ನಾಟಕ ಮಾಡಿಸೋರು. ಒಂದು ದೇವಸ್ಥಾನದ ಅದರ ಮುಂಭಾಗದಲ್ಲಿ ನಮ್ಮ ತಾತ ಆಡಿಸಿದ ನಾಟಕನ ಆಡಿದ್ವಿ, ವಿಶ್ವವ್ಯವಸ್ಥೆ ಅಂತ. ನಾನು, ನನ್ನ ತಮ್ಮ, ನಮ್ಮ ಜೊತೆ ಹುಡುಗರೆಲ್ಲ. ಆಮೇಲೆ ನಿಜವಾಗ್ಲೂ ನಾಟಕ ನಾನು ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದು ಅಂತಂದ್ರೆ ಸುಮಾರು ನನ್ನ ಒಂದು ಪದವಿ ಶಿಕ್ಷಣ ಮುಗಿಯೋ ಹೊತ್ತಿಗೆ. ಅದು ನ್ಯಾಷನಲ್ ಕಾಲೇಜಿನಲ್ಲಿ ಹಿಸ್ಟ್ರಿಯಾನಿಕ್ ಕ್ಲಬ್ ಅಂತ ನಾಟಕದ ಒಂದು ತಂಡ, ಅಲ್ಲಿಂದ ನಾನು ಕಲಿತಾ ಹೋಗಿದ್ದು. ಅದ್ರ ಜೊತೆಗೆ ಬೆಂಗಳೂರಿನಲ್ಲಿ ಲಿಟಲ್ ಥಿಯೇಟರ್ ಅಂತ ಒಂದು ಇಂಗ್ಲಿಷ್ ನಾಟಕಗಳನ್ನೇ ಆಡ್ತಕ್ಕಂಥ ಒಂದು ಸಂಸ್ಥೆ. ಎರಡೂ ಕಡೆ ಕನ್ನಡ ನಾಟಕ, ಇಂಗ್ಲಿಷ್ ನಾಟಕ ಎರಡು ಮಾಡ್ತಾ ಬಂದದ್ದು. ಆಮೇಲೆ 72ನೇ ಇಸ್ವಿಗೆ ನಟರಂಗ ಅಂತ ಒಂದು ಸಂಸ್ಥೆನ ನಾನು ನಮ್ಮ ಸಂಗಾತಿಗಳು ಸೇರಿ ಪ್ರಾರಂಭ ಮಾಡಿದ್ದು. ಅಲ್ಲಿಂದ ಬೇಕಾದಷ್ಟು ನಾಟಕ ಮಾಡ್ತಾ ಬಂದ್ವಿ. ನಮ್ಮ ನಟರಂಗ ಸಂಸ್ಥೆಯಿಂದ ಮತ್ತೆ ತುಘಲಕ್ ನಾಟಕವನ್ನ ಕೈ ಎತ್ಕೊಂಡು ನಾನು ನಿರ್ದೇಶನ ಜೊತೆಗೆ ತುಘಲಕ್ ಪಾತ್ರವನ್ನ ಮಾಡ್ತಾ ಒಂದು 100 ಪ್ರದರ್ಶನಗಳ ಗಡಿ ದಾಟಿಬಿಡ್ತು. ಅದ್ರ ಬಗ್ಗೆ ಒಂದು ವಿಚಿತ್ರವಾದ ಒಂದು ಸಂಗತಿ ಶ್ರೋತೃಗಳ ಜೊತೆ ಹಂಚ್ಕೋಬೇಕು. 69ನೇ ಇಸ್ವಿ ಅಂತ ಹೇಳಿದ್ನಲ್ಲ, ಒಂದು 25 ವರ್ಷ ಮಾಡ್ತಾ ಇದ್ದೀನಿ ಒಂದು ಪ್ರದರ್ಶನ. ಆ ಪ್ರದರ್ಶನದಲ್ಲಿ ನಾನು ತುಘಲಕ್ ಪಾತ್ರ, ಕೋಟೆ ದೃಶ್ಯ, ಒಂದು ರಾತ್ರಿ ದೃಶ್ಯ, ಅದು ಕೋಟೆ ಮೇಲೆ ನಿಂತಿದ್ದೀನಿ. ನಾಟಕದಲ್ಲಿ ಹೀಗೆ ಬರುತ್ತೆ, ಕೆಳಗಡೆ ಒಬ್ಬ ತರುಣ ಕಾವಲುಗಾರ ನಿಂತಿರ್ತಾನೆ. ಅವನನ್ನ ಮಾತಾಡಿಸ್ತಾ ಸುಲ್ತಾನ ತುಘಲಕ್ ಕೇಳ್ತಾನೆ, ನಿನಗೆಷ್ಟು ವಯಸ್ಸು? ಅವನು ಹೇಳ್ತಾನೆ 19 ಒಡೆಯ. ಆಗ ಸುಲ್ತಾನ್ ಹೇಳ್ತಾನೆ, ಆಸೆಗಳ ವಯಸ್ಸು, ಜಗತ್ತನ್ನೇ ಮುಷ್ಟಿಲಿ ಹಿಡಿಬಲ್ಲೆ ಅನ್ನೋ ವಯಸ್ಸು. ಮುಂದುವರಿಯುತ್ತೆ ಹೀಗೆ ದೃಶ್ಯ. ನಾನು ಮೊದಲನೇ ಸಲ ಮಾಡಿದಾಗ ನಮ್ ಜೊತೆ ಯಾರೋ ಒಬ್ಬ ನಿಂತಿದ್ದ, ಈಟಿ ಹಿಡ್ಕೊಂಡೊಬ್ಬ ಸೈನಿಕ. ನಿನಗೆಷ್ಟು ವಯಸ್ಸು? 19 ಒಡೆಯ ಅಂತಿದ್ದ. ಎಷ್ಟೋ ವರ್ಷ ನಾಟಕ ಮಾಡಿದ್ಮೇಲೆ ಆ ಪ್ರದರ್ಶನದಲ್ಲಿ ನಾನು ನಿಂತ್ಕೊಂಡು ನಿನಗೆಷ್ಟು ವಯಸ್ಸು ಅಂದ್ರೆ 19 ಅಂತಂದ ಆ ಸೈನಿಕನ ಪಾತ್ರಧಾರಿ ನನ್ನ ಮಗ ಋತ್ವಿಕ್ ಸಿಂಹ. ನನ್ನ ಮಗ ಸೈನಿಕನ ಪಾರ್ಕ್ ಮಾಡ್ತಾ ಇದ್ದಾನೆ, ಈಟಿ ಹಿಡ್ಕೊಂಡು ನಿಂತಿದ್ದಾನೆ. ನಾನು ಅಲ್ಲಿಂದ ನಿನಗೆಷ್ಟು ವಯಸ್ಸು ಅಂತೀನಿ. ಅವನಿಗೆ ಅಷ್ಟೇ ವಯಸ್ಸು 19. ನಾಟಕದಲ್ಲೇ ತಂದೆ ಮಗ ಹೀಗಿದ್ದೀವಿ. ನನಗೆ ಅದಕ್ಕಿಂತ ಹೆಚ್ಚಾಗಿ ಅವನು ಹೇಳಿದಾಗ, ಇದು ಏನಪ್ಪಾ, ಎಷ್ಟು ವರ್ಷಗಳಿಂದ ಈ ನಾಟಕ ಆಡ್ತಾ ಇದ್ದೀನಿ, ಏನೊಂದು ಜನ್ಮಾಂತರವೇ ಕಳೆದೋಗ್ಬೇಕಂಗಿದೆಯಲ್ಲ, ಒಂಥರ ನಾನು ಏನೋ ಒಬ್ಬ ಪುರಾತನ ವ್ಯಕ್ತಿ ಇದ್ದಾಗಿದ್ದೀನಿ. ಆಗ ಮದುವೆನೂ ಆಗಿರ್ಲಿಲ್ಲ, ಈಗ ನನ್ನ ಮಗನೇ 6 ಅಡಿ ಬೆಳೆದು ನಿಂತಿದ್ದಾನಲ್ಲ, ಇದು ಏನಿದು ಅಂತ ಒಂದು ವಿಚಿತ್ರವಾದ ವಿಲಕ್ಷಣವಾದಂತಹ ಒಂದು ಮನಸ್ಸಿನಲ್ಲಿ ಆ ಕ್ಷಣದಲ್ಲಿ ಹಂಗ ಅನಿಸ್ತು. ಆದ್ರೆ ತಕ್ಷಣ ಸಂಭಾಳಿಸಿಕೊಂಡು ನಾಟಕ ಮುಂದುವರುತ್ತೆ. ಆದ್ರೆ ನನಗೇನೋ ನಾನು ಪುರಾತನ ವ್ಯಕ್ತಿ ಅಂತ ಅನಿಸ್ಬಿಡ್ತೇನೆ. ಸತ್ಯವಿದು ಕನ್ನಡ ನಾಡಲಿ ಸುತ್ತಲು ಪುಣ್ಯವು ಬೇಕು, ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು. ಆ